ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 61ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ರಜಾಪತಿ ವಂಶ ಅಂದರೆ ಬ್ರಹ್ಮವಂಶ ವರ್ಣನೆ, ವೇದೋದ್ಧಾರ, ವೇದ ವಿಭಾಗ, ವೇದೋಪದೇಶ ಮತ್ತು ವೇದ ಪ್ರಚಾರ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಮುಂದುವರಿಸಿ ಹೇಳುತ್ತಾರೆ, ಪೌಷ್ಯಂಜಿನ ಮುನಿಗೆ ಲೋಕಾಕ್ಷಿ, ಕುಥುಮಿ, ಕುಶೀತಿ, ಲಾಂಗಲಿ ಎಂಬುದಾಗಿ 4 ಶಿಷ್ಯರು ಪ್ರಸಿದ್ಧರಾಗಿರುವರು. ಅವರುಗಳಲ್ಲಿ ಆಂತರಂಗಿಕ ಭೇದಗಳನ್ನು ತಿಳಿಸುವೆನು ಕೇಳಿರಿ. ಲೋಕಾಕ್ಷಿ ಮುನಿಗೆ ನಾರಾಯಣೀಯ ಸಹಿತಂಡಿ ಪುತ್ರ ವಿದ್ವಾಂಸನಾದ ಮೂಲಾಚಾರಿಯು ಸಖತಿ ಪುತ್ರ ಸಹಸ್ಯಾತ್ಯ ಪುತ್ರ ಇವರು ಶಿಷ್ಯರಾಗಿರುವರು. ಈ ರೀತಿಯಾಗಿ ಶಿಷ್ಯ ಪ್ರಶಿಷ್ಯರ ಪರಂಪರೆಗಳಿಂದ ಲೋಕವೆಲ್ಲವೂ ವ್ಯಾಪ್ತವಾಗಿರುತ್ತದೆ. ಹೀಗೆಯೇ ಕುತುಮಿ ಮುನಿಗೆ ಔರಸ, ರಸಪಾಸತ, ಭಾಗವಿತ್ತಿಗಳೆಂಬ 3 ತೇಜಸ್ವಿಗಳಾದ ಶಿಷ್ಯರು ಲೋಕ ಪ್ರಸಿದ್ಧರಾಗಿರುವರು. ಇವರು ಕೌತುಮರೆಂಬುದಾಗಿ ವಿಖ್ಯಾತರಾಗಿರುವರು. ಶೌರಿದ್ಯು, ಶೃಂಗಿಪುತ್ರನೆಂಬ 2 ಸುಪ್ರಸಿದ್ಧವಾದ ವ್ರತಗಳುಳ್ಳವರಾಗಿರುವರು. ನಾರಾಯಣೀಯ, ಸೌಮಿತ್ರಿರೆಂಬ ಇವರಿಬ್ಬರು ಸಾಮವೇದದಲ್ಲಿ ನಿಪುಣರಾಗಿರುವರು. ಮಹಾತಪಸ್ವಿಯಾದ ಶೃಂಗಿಪುತ್ರನು 3 ಸಂಹಿತೆಗಳನ್ನು ರಚಿಸಿದನು. ಅವನಿಗೆ ಚೈಲ, ಪ್ರಾಚೀನಯೋಗ, ಸುರಾಲರೆಂಬ 3 ವಿಪ್ರೋತ್ತಮರು ವಿಖ್ಯಾತರಾಗಿರುವರು. ಪರಾಶರರ ವಂಶದಲ್ಲಿ ಹುಟ್ಟಿದ ಕೌತುಮನು 6 ಸಂಹಿತೆಗಳನ್ನು ಹೇಳಿದನು ಮತ್ತು ವೇದಶಾಸ್ತ್ರ ಪಾರಂಗತರಾದ ಆಸುರಾಯಣಿ, ವೈಶಾಖ್ಯ, ಪ್ರಾಚೀನ ಯೋಗಪುತ್ರ, ಜ್ಞಾನಿಯಾದ ಪತಂಜಲಿ ಇವರೇ ಮೊದಲಾದವರಿಗೆ ಉಪದೇಶ ಮಾಡಿದನು. ಇವರೆಲ್ಲರೂ ಪರಾಶರರ ವಂಶೀಕರೂ ಕುತುಮನ ಶಿಷ್ಯರೂ ಆಗಿರುವರು. ಲಾಂಗಲಿ
ಶಾಲಿಹೋತ್ರರೆಂಬವರು 6 ಸಂಹಿತೆಗಳನ್ನು ಶಿಷ್ಯರಿಗೆ ಉಪದೇಶ ಮಾಡಿದರು. ಬಾಲುಕಿ, ಕಾಮಹಾನಿ, ಜೈಮಿನಿ, ಲೋಮಗಾಯಿನ, ಕಂಡ, ಕೌಲುಹರೆಂಬ ಇವರು ಲಾಂಗಲ ಮುನಿಯ ಶಿಷ್ಯರೆಂದು ಪ್ರಖ್ಯಾತರಾಗಿರುವರು. ಇವರು ಲಾಂಗಲಿಯ ಶಿಷ್ಯರಾಗಿಯೂ ಸಂಹಿತಾ ಪ್ರವರ್ತಕರಾಗಿಯೂ ಇರುವರು. ತರುವಾಯ ಹಿರಣ್ಯನಾಭನ ಶಿಷ್ಯನೂ ನರವರನೂ ಆದ ರಾಜಕುಮಾರನು ದ್ವಿಪಾದಿಗಳಲ್ಲಿ ಅತ್ಯುತ್ತಮಗಳಾದ 24 ಸಂಹಿತೆಗಳನ್ನು ರಚಿಸಿ ಯಾವ ಶಿಷ್ಯರಿಗೆ ಉಪದೇಶ ಮಾಡಿದನೋ ಆಯಾ ಶಿಷ್ಯರನ್ನು ನಾಮನಿರ್ದೇಶಪೂರ್ವಕವಾಗಿ ಹೇಳುವೆನು ಕೇಳಿರಿ. ರಾಡ, ಮಹಾವೀರ್ಯ, ಪಂಚಮ, ವಾಹನ, ತಾಲಕ, ಪಾಂಡಕ, ಕಾಲಿಕ, ರಾಜಿಕ, ಗೌತಮ, ಅಜಬಸ, ಸೋಮರಾಜ, ಪೃಷ್ಠಗ್ನ, ಪರಿಕೃಷ್ಟ, ಉಲೂಖಲಕ, ಯವೀಯಸ, ವೈಶಾಲ, ಅಂಗುಲೀಯ, ಕೌಶಿಕ, ಸಾಲಿಮಂಜರಿ, ಸತ್ಯ, ಕಾಪೀಯ, ಕಾನಿಕ, ಪರಾಶರ, ಧರ್ಮಾತ್ಮನಾದ ಕ್ರಾಂತ ಇವರು ಸಾಮವೇದ ಪಾರಂಗತರಾಗಿರುವರು. ಸಾಮವೇದ ಪಾರಂಗತರಲ್ಲಿ ಪೌಷ್ಯಂಜಿ, ಕೃತಂಜಿಯರೆಂಬ 2 ಶಿಷ್ಯರು ಅತ್ಯುತ್ತಮರಾಗಿಯೂ ಸುಪ್ರಸಿದ್ಧರಾಗಿಯೂ ಸಂಹಿತಾ ವಿಕಲ್ಪಕರಾಗಿಯೂ ಇರುವರು. ಎಲೆ ಮುನಿವರ್ಯರೇ, ಸುಮಂತು ಮುನಿಯು ಅಥರ್ವಣ ವೇದವನ್ನು 2 ಭಾಗ ಮಾಡಿ ಶಿಷ್ಯರಿಗೆ ಉಪದೇಶ ಮಾಡಿದನು. ಅವರಲ್ಲಿ ಕಬಂಧನು ಮುಖ್ಯ ಶಿಷ್ಯನಾದ ಕಾರಣ ಅವನಿಗೆ ಕ್ರಮವಾಗಿ ಎಲ್ಲವನ್ನೂ ಉಪದೇಶ ಮಾಡಿದನು. ಆ ಕಬಂಧನೂ ಕೂಡ ಅದನ್ನು 2 ಭಾಗ ಮಾಡಿ ಪಥ್ಯನಿಗೆ 1 ಭಾಗವನ್ನು, 2ನೆಯ ಭಾಗವನ್ನು ವೇದಸ್ಪರ್ಶನಿಗೂ ಉಪದೇಶ ಮಾಡಿದನು. ಆ ವೇದಸ್ಪರ್ಶನು ತಾನು ತಿಳಿದಿರುವ ವೇದ ಭಾಗವನ್ನು ಪುನಃ 4 ಭಾಗಗಳನ್ನಾಗಿ ಮಾಡಿದನು. ಆ ವೇದಸ್ಪರ್ಶನು 4 ಭಾಗಗಳನ್ನು ಮೋದ, ಬ್ರಹ್ಮಬಲ, ಪಿಪ್ಪಲಾದ, ಶುಕ್ಲಾಯನನ ಪುತ್ರನೂ ಧರ್ಮಜ್ಞನೂ 4ನೆಯವನೂ ಆದ ತಪನ ಈ 4 ಜನರಿಗೆ ಉಪದೇಶಿಸಿದನು. ಈ 4 ಶಿಷ್ಯರು ದೃಢವಾದ ವ್ರತವುಳ್ಳವರಾಗಿದ್ದರು. ಸುಮಂತುವಿನ ಶಿಷ್ಯನಾದ ಪಥ್ಯನು ತಾನು ತಿಳಿದ ಅಥರ್ವಣ ವೇದವನ್ನು 3 ಭಾಗ ಮಾಡಿ ಜಾಜಲಿ, ಕುಮುದಾದಿ, ಶೌನಕರೆಂಬ ಶಿಷ್ಯರಿಗೆ ಉಪದೇಶ ಮಾಡಿದನು. ಇವರು ಪಥ್ಯನ ಪರಂಪರೆಗೆ ಸೇರಿದವರಾದರು. ಆ ಶೌನಕನೂ ಕೂಡ ತಾನು ತಿಳಿದ ಭಾಗವನ್ನು ಬಭ್ರುವಿಗೂ, ದ್ವಿತೀಯ ಸಂಹಿತೆಯನ್ನು ಜ್ಞಾನಿಯಾದ ಸೈಂಧವಾಯನನಿಗೂ ಉಪದೇಶಿಸಿದನು. ಆ ಸೈಂಧವನು ಮುಂಜಿಕೇಶನಿಗೆ ಅಥರ್ವಣ ಸಂಹಿತೆಯನ್ನು ಕಲಿಸಿದನು. ಅವನೂ ಕೂಡ ಅದನ್ನು 2 ಭಾಗ ಮಾಡಿದನು. ಹೀಗೆ ಅಥರ್ವಣ ವೇದದಲ್ಲಿ ಉತ್ತಮರಾದವರು ಅನೇಕರಿದ್ದರು. ಅವರಲ್ಲಿಯೂ ಕೂಡ ನಕ್ಷತ್ರಕಲ್ಪ, ವೈತಾನಕಲ್ಪ, ಸಂಹಿತಾ ವಿಧಿಕಲ್ಪ, ಆಂಗೀರಸಕಲ್ಪ, ಶಾಂತಿಕಲ್ಪರೆಂಬ ಈ 5 ಜನರು ಪ್ರಖ್ಯಾತ ಪುರುಷರಾಗಿದ್ದರು. ಈ 5 ಜನರು ಅಥರ್ವ ವೇದದಲ್ಲಿ ಪ್ರಸಿದ್ಧರೂ ಸಂಹಿತಾ ಪ್ರವರ್ತಕರೂ ಆಗಿದ್ದರು. ಅಥವಾ ಅಥರ್ವ ವೇದದಲ್ಲಿ ಈ 5 ಕಲ್ಪಗಳೂ ಮುಖ್ಯವಾಗಿದ್ದವು. ಎಲೆ ಮುನಿವರ್ಯರೇ, ನಾನೂ ಕೂಡ ಪುರಾಣವನ್ನು 6 ಭಾಗ ಮಾಡಿ ಶಿಷ್ಯರಿಗೆ ಉಪದೇಶ ಮಾಡಿದೆನು. ಆತ್ರೇಯ, ಸುಮತಿ, ಜ್ಞಾನಿಯಾದ ಕಾಶ್ಯಪ, ಜಿತೇಂದ್ರಿಯನಾದ ಭಾರದ್ವಾಜ, ಅಗ್ನಿವರ್ಚಸ್ಕನೂ ಮಿತ್ರಯು ನಾಮಕನೂ ಆದ ವಸಿಷ್ಠ, ಸಾವರ್ಣಿ, ಸೋಮದತ್ತ, ಸುಶರ್ಮಾಣ ಮತ್ತು ಶಾಂಶಪಾಯನ ಎಂಬ ಈ 9 ಶಿಷ್ಯರು ಪುರಾಣಗಳಲ್ಲಿ ದೃಢವಾದ ನಂಬಿಕೆಯುಳ್ಳವರಾಗಿರುವರು. ಪುರಾಣಜ್ಞರಾದ ಈ ನನ್ನ ಶಿಷ್ಯರುಗಳಲ್ಲಿ 3 ಶಿಷ್ಯರು 3 ಸಂಹಿತೆಗಳನ್ನೂ ಕೂಡ ರಚಿಸಿರುವರು. ಕಾಶ್ಯಪ, ಸಾವರ್ಣಿ,
ಶಾಂಶಪಾಯನ ಈ ಮೂವರು ಶಿಷ್ಯರು ಪುರಾಣಜ್ಞರು, ಸಂಹಿತಾಕರ್ತೃಗಳೂ ಆಗಿರುವರು. ಸಾಮಿಕೆ ಎಂಬುವುದು 4ನೆಯ ಸಂಹಿತೆಯಾಗಿದೆ. ಇದಕ್ಕೆ ಪೂರ್ವ ಸಂಹಿತೆ ಎಂಬ ನಾಮವು ಪ್ರಸಿದ್ಧವಾಗಿದೆ. ಈ ಪೂರ್ವದಲ್ಲಿ ನಿರೂಪಿಸಿರುವ ಸಂಹಿತೆಗಳೆಲ್ಲವೂ 4 ಪಾದಗಳುಳ್ಳವುಗಳಾಗಿಯೂ ಏಕಾರ್ಥವಾಚಕಗಳಾಗಿಯೂ ಇರುತ್ತವೆ. ವೇದ ಶಾಖೆಗಳಂತೆ ಪಾಠಾಂತಯುಕ್ತವಾಗಿಯೂ ಇವೆ. ಶಾಂಶಪಾಯನ ಶಾಖೆಯನ್ನು ಬಿಟ್ಟು ಉಳಿದ ಶಾಖೆಗಳೆಲ್ಲವೂ 4000 ಉಳ್ಳವುಗಳಾಗಿವೆ. ಲೋಮಹರ್ಷಮುನಿಯ ಸಂಹಿತೆಗಳು ಎಲ್ಲ ಸಂಹಿತೆಗಳಿಗೂ ಮೂಲವಾಗಿದೆ. ಅದರ ತರುವಾಯ ಕಾಶ್ಯಪ ಸಂಹಿತೆಗಳು ಉತ್ಕೃಷ್ಟಗಳೂ ಸುಪ್ರಸಿದ್ಧಗಳೂ ಆಗಿವೆ. ಸಾವರ್ಣಿ ಮುನಿಯ ಸಂಹಿತೆಗಳು 3ನೆಯವುಗಳಾಗಿವೆ. ಇವರೆಲ್ಲರೂ ಯಜುರ್ವೇದದ ವಾಕ್ಯಾರ್ಥಗಳಲ್ಲಿ ಪಂಡಿತರಾಗಿರುವರು. ಶಾಂಶಪಾಯನ ಸಂಹಿತೆಗಳನ್ನು ಬಿಟ್ಟು ಉಳಿದ ಸಂಹಿತೆಗಳೆಲ್ಲವೂ ವಿಶೇಷಾರ್ಥಗಳಿಂದ ಮಂಡಿತಗಳಾಗಿ ಆ ಸಂಹಿತೆಗಳಲ್ಲಿ 8600 ಋಕ್ಕುಗಳು ಇರುತ್ತವೆ. ಈ ಪೂರ್ವದಲ್ಲಿ ಹೇಳಿದ ಸಂಹಿತೆಗಳಲ್ಲದೆ 15 ಶಾಖೆಗಳಿವೆ ಎಂದು ಕೆಲವರು ಹೇಳುವರು. ಮತ್ತೆ ಕೆಲವರು 10 ಶಾಖೆಗಳು ಪ್ರಸಿದ್ಧಗಳಾಗಿವೆ ಎಂದು ಹೇಳುವರು. ಆ ಸಂಹಿತೆಗಳ ಪ್ರವರ್ತಕರು ವಾಲಖಿಲ್ಯರು, ಸಮಪ್ರೈಕರು, ಸಾವರ್ಣಿಗಳು ಎಂದು ಪ್ರಖ್ಯಾತರಾಗಿರುವರು. ಸಾಮವೇದಗಳನ್ನು ತಿಳಿದ ಮುನಿಗಳು ಸಾಮವೇದವು 8014 ಸಾಮಗಳಿಂದ ಸಹಿತವಾಗಿದೆಯೆಂದು ಹೇಳುವರು. ಸಾಮಜ್ಞರು ಅವುಗಳಲ್ಲಿ ಆರಣ್ಯಕ, ಸಹೋಮಗಳೆಂಬ ಸಾಮಗಳನ್ನು ವಿಶೇಷವಾಗಿ ಗಾನ ಮಾಡುವರು. ಅಧ್ವರ್ಯು ಸಂಬಂಧಿಯಾದ ಛಂದಸ್ಸು 12,000 ಸಂಖ್ಯೆಯಾಗಿದೆಯೆಂದು ಜ್ಞಾನಿಗಳು ಹೇಳುತ್ತಾರೆ. ಯಜುರ್ವೇದವು ಬ್ರಾಹ್ಮಣ ಭಾಗವೂ ಕೂಡ ಅದೇ ರೀತಿಯಲ್ಲಿಯೇ ವಿಸ್ತೃತವಾಗಿವೆ. ಅವುಗಳಲ್ಲಿ ಸಗ್ರಾಮ್ಯ, ಆರಣ್ಯಕ, ಸಮಂತ್ರಕರಣವೆಂಬ ಭಾಗಗಳು ಇವೆ. ಅದರ ಮುಂದಿನ ಕಥಾಭಾಗಗಳಿಗೆ ಪೂರ್ವ ಕಥೆಗಳೆಂದು ನಾಮವು ಸಂಭವಿಸಿರುತ್ತವೆ. ಋಕ್ಕು, ಬ್ರಾಹ್ಮಣವೆಂಬ ಯಜುರ್ವೇದಗಳು ಗ್ರಾಮ್ಯ, ಅರಣ್ಯ, ಸಮಾತ್ರವೆಂಬುದಾಗಿ 3 ಪ್ರಭೇದವುಳ್ಳವುಗಳಾಗಿವೆ. ಅದರಂತೆಯೇ ಹಾರಿದ್ರ, ವೀಯಗಳು, ಖಿಲ, ಉಪಖಿಲವೆಂಬುದಾಗಿ 2 ಪ್ರಕಾರಗಳಿವೆ. ಅದರಂತೆಯೇ ತೈತ್ತರೀಯವೂ ಸಹ ಪರಕ್ಷುದ್ರವೆಂದು ಪ್ರಖ್ಯಾತವಾಗಿದೆ. ವಾಜಸನೇಯಕ ವೇದ ಭಾಗದಲ್ಲಿ ಋಕ್ಕುಗಳು 200 ಕಡಿಮೆಯಾದ 2 ಸಹಸ್ರಗಳಾಗಿವೆ. ಅಂದರೆ 1,800 ಋಕ್ಕುಗಳಿವೆ. ಬ್ರಾಹ್ಮಣ ಭಾಗವಾದರೂ ಇದಕ್ಕೆ 4ರಷ್ಟು ಅಧಿಕವಾಗಿದೆ. 7,200 ಋಕ್ಕುಗಳಿವೆ. ಶುಕ್ರಿಯೆಯಿಂದಲೂ ಸಮಸ್ತವಾದ ಯಾಜ್ಞವಾಲ್ಕ್ಯದಿಂದಲೂ ಸಹಿತವಾದ ಯಜುರ್ವೇದದ ಋಕ್ಕುಗಳ ಪ್ರಮಾಣವು 8,880 ಎಲೈ ಮುನಿಗಳೇ, ಅದರಂತೆಯೇ ಚರಕವಿದ್ಯೆಯ ಸಂಹಿತಾ ಪ್ರಮಾಣವನ್ನು ತಿಳಿಸುವೆನು ಕೇಳಿರಿ. ಆ ಚರಕದಲ್ಲಿ 6,026 ಋಕ್ಕುಗಳು ಉಪಲಬ್ಧವಾಗಿವೆ. ಇಷ್ಟು ಮಾತ್ರ ಅವುಗಳಲ್ಲಿ ಅಧಿಕವಾಗಿದೆ. ಕೆಲವರು ಯಜುರ್ವೇದವನ್ನು ಸ್ವೇಚ್ಛೆಯಾಗಿ ಹೇಳಲು ಇಚ್ಛಿಸುತ್ತಾರೆ. ಮತ್ತೆ ಕೆಲವರು ಯಜುರ್ವೇದದಲ್ಲಿ 11,020 ಋಕ್ಕುಗಳಿವೆ ಎಂದು ಹೇಳುವರು. ಇತರರು 10,380 ಋಕ್ಕುಗಳಿವೆ ಎಂದು ಹೇಳುವರು. ಹೀಗೆ ಮತಭೇದಗಳಿವೆ. ಯಜುರ್ವೇದದಲ್ಲಿ ಮಂತ್ರಗಳು 1,000ಗಳಿವೆ. ಋಕ್ಕುಗಳೂ ಕೂಡ ಪ್ರಮಾಣದಲ್ಲಿ ಒಂದೇ ವಿಧವಾಗಿವೆ.
ಈ ವಿಷಯಗಳು ಭೃಗುಮುನಿಯ ಮತಾನುಸಾರವಾಗಿ ವಿವರಿಸಿರುತ್ತವೆ. ಅಥರ್ವ ವಿದ್ಯೆಯಾದರೂ ಬಹು ವಿಸ್ತಾರವಾಗಿದೆಯೆಂದು ಮಹಾತ್ಮರು ಹೇಳುವರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 61ನೇ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.